Hello guys, welcome to my channel English with Basraj sir. My name is Basraj, an English teacher. I request you all, those who have not yet subscribed my channel, please subscribe and press the bell icon. Well, today's topic is about some pronouns. Pronouns are the words used instead of a noun. For example, I, me, my, mine. I means ನಾನು ಕನ್ನಡದಲ್ಲಿ ನಾನು. I am a doctor. I am an engineer. I am a citizen of India. ಆ ಥರ. Me ನನಗೆ. Give me some coffee. Give me tell me more. ಹೆಚ್ಚಿಗೆ ವಿಷಯ ತಿಳಿಸು. ಹೆಚ್ಚಿಗೆ ವಿಷಯನ ತಿಳಿಸು. Tell me more. Serve me food. ನನಗೆ ಊಟ ಬಡಿಸು. ಗಿವ್ ಮೀ ಟು ಥಿಂಕ್. ನನಗೆ ಆಲೋಚನೆ ಮಾಡ್ಲಿಕ್ಕೆ ಬಿಡು. ಆ ಥರ. ಮೈ ಅಂದರೆ ನಂದು. ದಿಸ್ ಈಸ್ ಮೈ ಹೌಸ್. ಈ ಮನೆ ನಂದು. ದಿಸ್ ಈಸ್ ಮೈ ಪೆನ್. ಈ ಪೆನ್ನು ನಂದು. ದಿಸ್ ಈಸ್ ಮೈ ಫೋನ್. ಈ ಫೋನು ನಂದು. ಮೈ ಫಾದರ್ ಈಸ್ ಎನ್ ಎ ರಿಟೈರ್ಡ್ ಪರ್ಸನ್. ನಮ್ಮ ತಂದೆ ನಿವೃತ್ತರು. ದಿಸ್ ಈಸ್ ಮೈ ಡಾಗ್. ಇದು ನನ್ನ ನಾಯಿ. ಇಟ್ ಈಸ್ ಮೈನ್. ಅದು ನನ್ನದು. ಐ ನೋ ಸುನಿಲ್. ಸುನಿಲ್ ನೋಸ್ ಮೀ. ಐ ನೋ ಸುನಿಲ್ ಅಂದರೆ ನನಗೆ ಸುನಿಲ್ ಗೊತ್ತು. ಸುನಿಲ್ ನೋಸ್ ಮೀ ಅಂದರೆ ಸುನಿಲ್ಗೂ ಕೂಡ ನಾನು ಗೊತ್ತು. ಇಟ್ಸ್ ಮೈ ಕಾರ್. ಅದು ನನ್ನ ಕಾರು. ಇಟ್ಸ್ ಮೈನ್. ಅದು ನನ್ನದು. ವಿ ನೋ ಸುನಿಲ್. ನಮಗೆ ಸುನಿಲ್ ಗೊತ್ತು. ಸುನಿಲ್ ನೋಸ್ ಅಸ್. ಸುನಿಲ್ಗೆ ನಾವುಗಳೆಲ್ಲ ಗೊತ್ತು. ಇಟ್ಸ್ ಅವರ್ ಟ್ರಕ್. ಅದು ನಮ್ಮ ಟ್ರಕ್. ಇಟ್ಸ್ ಅವರ್ಸ್. ಅದು ನಮ್ಮದು. ಯು ನೋ ರುಕ್ಸಾನಾ. ನಿನಗೆ ರುಕ್ಸಾನಾ ಗೊತ್ತು. ರುಕ್ಸಾನಾ ನೋಸ್ ಯು. ರುಕ್ಸಾನಾಳಿಗೆ ನೀನು ಗೊತ್ತು. ಇಟ್ಸ್ ಯುವರ್ ಕ್ಯಾಟ್. ಅದು ನಿನ್ನ ನಾಯಿ. ಇಟ್ಸ್ ಯುವರ್ಸ್. ಅದು ನಿನ್ನದು. ಹೀ ನೋಸ್ ಭೈರವ್. ಅವನಿಗೆ ಭೈರವ್ ಗೊತ್ತು. ಭೈರವ್ ನೋಸ್ ಹಿಮ್. ಭೈರವನಿಗೆ ಅವನು ಗೊತ್ತು. ಇಟ್ಸ್ ಹಿಸ್ ಬಾಲ್. ಅದು ಅವನ ಚೆಂಡು. ಇಟ್ ಇಸ್ ಹಿಸ್. ಅದು ಅವನದು. ನೋಡೋದಲ್ಲ ಸ್ನೇಹಿತರೆ, ಹೀಗೆ ನಾವು ಕೆಲವು ಪ್ರೊನೌನ್ಗಳ ಬಗ್ಗೆ ಇವತ್ತು ತಿಳ್ಕೊಂಡು ಅವುಗಳನ್ನ ಹೇಗೆ ಬಳಸೋದು. ನಾನು, ಐ ಅಂದರೆ ನಾನು, ಮೀ ಅಂದರೆ ನಂದು, ಮೈ ಅಂದರೆ ನನ್ನ, ಮೈನ್ ಅಂದರೆ ನನ್ನದು, ಮೀ ಅಂದರೆ ನನಗೆ. ನೋಡೋದಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.